ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ತುಂಬ ದಿವಸ ಆದಮೇಲೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಸೊ ದಿವಸ ವಿಡಿಯೋ ಮಾಡಿ ಯಾವುದಾದ್ರೂ ಕಂಟೆಂಟು, ಏನೇನೋ ಕಂಟೆಂಟು ಮಾಡೋದಕ್ಕಿಂತ ಜನರಿಗೆ ಯೂಸ್ ಆಗೋವಂಥ ಕಂಟೆಂಟ್ ಮಾಡೋದು ನನಗಿಷ್ಟ. ಯೂಸ್ಫುಲ್ ಆಗಬೇಕು ಬೇರೆಯವರಿಗೆ, ಆ ಥರ ಕಂಟೆಂಟ್ ಯೂಸ್ ಮಾಡೋದು ನನಗಿಷ್ಟ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ನ ಯಾವ ಥರ ಮಾಡ್ಬೋದು, ಯಾವ ಕ್ಯಾಮ್ರಾ ಚೂಸ್ ಮಾಡ್ಬೋದು, ಯಾವ ಮೈಕ್ ಚೂಸ್ ಮಾಡ್ಬೋದು, ಮತ್ತು ಇನ್ನು ಉಳಿದ ಥಿಂಗ್ಸ್ ಎಲ್ಲ ಏನೇನು ಇದೆ ಪೋಸ್ಟ್ ಪ್ರೊಡಕ್ಷನಿಗೆ, ಅದೆಲ್ಲ ನೋಡೋಣ ಬನ್ನಿ. ನಿಮಗೆ ಒಂದು ಮೋಟೋ ವ್ಲಾಗ್ ಮಾಡಬೇಕಂದ್ರೆ ಒಂದು ಒಳ್ಳೆ ಸೆಟಪ್ ಇರಬೇಕು. ಜನರು ಹೇಳ್ತಾರೆ, ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ಹೇಳ್ತಾರೆ, ನಿಮಗೆ ಸ್ಟಾರ್ಟಿಂಗ್ ಔಟ್ ಆಗ್ಬೇಕಾದ್ರೆ ಅಷ್ಟೇನು ಮ್ಯಾಟ್ರ್ ಆಗಲ್ಲ, ಆ ಥರ ಎಲ್ಲ. ಅದೆಲ್ಲ ಒಂದು ರೇಂಜಿಗೆ ನಿಜ. ಬಟ್ ಆಡಿಯನ್ಸ್ ಯಾವ ಥರ ಅಂದರೆ, ಕಂಟೆಂಟ್ ವಿಜುವಲಿ ಅಪೀಲಿಂಗ್ ಆಗಿರಬೇಕು, ಮತ್ತು ಕಲರ್ ಗ್ರೇಡ್ ಆಗಿರಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜನರ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ ಇವಾಗ. ಸೊ ಅವರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಬೇಕಂದ್ರೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕು. ಆದರೆ ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ, ಬಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಸ್ವಲ್ಪ ಕಂಟೆಂಟ್ ಕ್ರಿಯೇಷನಲ್ಲಿ ಲೇಟೆ. ಯಾಕಂದರೆ ಇನಿಷಿಯಲಿ ಸ್ಟಾರ್ಟಿಂಗ್ ಔಟ್ ಮಾಡಬೇಕಾದ್ರೆ ನಿಮಗೆ 0 ಸಬ್ಸ್ಕ್ರೈಬರ್ಸ್ ಇರ್ತಾರೆ, 0 ಫಾಲೋವರ್ಸ್ ಇರುತ್ತೆ. ಜನರಿಗೆ ನೀವು ಇಷ್ಟ ಆಗಬೇಕು. ಸೊ ನಿಮ್ಮ ಮಾಡೋ ಕಂಟೆಂಟ್ ಇಷ್ಟ ಆಗಬೇಕು. ಆ ಕಂಟೆಂಟ್ನ ವಿಜುವಲಿ ತೋರಿಸ್ಬೇಕಂದ್ರೆ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾದ ಬೇಕು. ಸೊ ಒಳ್ಳೆ ಮೈಕ್ ಬೇಕು, ಒಳ್ಳೆ ಕಂಟೆಂಟ್ ಇರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಒಳ್ಳೆ ಕಂಟೆಂಟ್ ಇರಬೇಕು. ನಾನು ಯೂಸ್ ಮಾಡೋ ಕ್ಯಾಮ್ರಾ ಬಂದ್ಬಿಟ್ಟು Insta360 ACE Pro ಅಂತೇಳಿ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ನಾಲೆಜ್ ಕೂಡ ಇರ್ತಿಲ್ಲ, ಆದರೆ ನನಗೆ ಇಂಟ್ರೆಸ್ಟ್ ಇತ್ತು ಈ ಥರ ಕಂಟೆಂಟ್ ಪ್ರೊಡ್ಯೂಸ್ ಮಾಡಬೇಕು, ಒಂದು ಒಳ್ಳೆ ಆಡಿಯನ್ಸ್ನ ಬಿಲ್ಡ್ ಮಾಡಬೇಕು, ಒಳ್ಳೆ ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ Insta360 ACE Pro ಅಂತೇಳಿ ಒಂದು ಕ್ಯಾಮ್ರಾ ಇತ್ತು, ಅದನ್ನ ಚೂಸ್ ಮಾಡಿದ್ದೆ. ಸೊ DJI ಕೂಡ ಇತ್ತು, ಆದರೆ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಸ್ಟಾರ್ಟಿಂಗ್ DJIನ ಸ್ಕಿಪ್ ಮಾಡಿ Insta360ನೇ ತಗೊಂಡಿದ್ದೆ. ನಾನು ಇವಾಗ ಈ ಟೈಮಲ್ಲಿ, ಈ ವಿಡಿಯೋ ಮಾಡೋ ಟೈಮಲ್ಲಿ DJI ಇಸ್ ದ ಕಿಂಗ್. ಸೊ DJI ಅಲ್ಲಿ ಹೊಸ ಕ್ಯಾಮ್ರಾ ಬಿಟ್ಟಿದ್ದಾರೆ, DJI Osmo Action 6 ಅಂತೇಳಿ. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಬಜೆಟ್ ಇದ್ದರೆ. ಅದಕ್ಕೂ ಕಮ್ಮಿ ಬಜೆಟಲ್ಲಿದ್ದರೆ ಅದನ್ನು ಸ್ಕಿಪ್ ಮಾಡಿ ಬೇರೆದ್ರಲ್ಲೂ ನೋಡ್ಬೋದು. ಯೂಶಲಿ DJIನ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ಅದರ ಎಕೋಸಿಸ್ಟಮ್ ಒಂಥರ ಬಿಲ್ಡ್ ಆಗಿಬಿಟ್ಟಿದೆ. DJI ಅವರ ಎಕೋಸಿಸ್ಟಮ್ ಒಂಥರ ಆ್ಯಪಲ್ ಎಕೋಸಿಸ್ಟಮ್ ಥರನೇ ಬಿಲ್ಡ್ ಆಗಿಬಿಟ್ಟಿದೆ. ನಿಮಗೆ ಮೈಕ್ ಕನೆಕ್ಟ್ ಮಾಡ್ಬೇಕಂದ್ರೆ ಮೈಕ್ ಅಡಾಪ್ಟರ್ ನೆಸೆಸಿಟಿ ಇರಲ್ಲ. DJI ಮೈಕ್ ಬೈ ಮಾಡಿದ್ರೆ ಆ್ಯಕ್ಷನ್ ಕ್ಯಾಮ್ರಾ ಜೊತೆಗೆ DJI ಮೈಕ್ ಆಟೋಮೆಟಿಕಲಿ ಬ್ಲೂಟೂತ್ ವೈರ್ಲೆಸ್ಲಿ ವೈರ್ಲೆಸ್ಲಿ ಪೇರ್ ಆಗ್ಬಿಡುತ್ತೆ. ಆ ಥರ ಒಂಥರ ಎಕೋಸಿಸ್ಟಮ್ನ ಬಿಲ್ಡ್ ಮಾಡಿರೋ DJI ಅವರು. ಐ ರೆಕಮೆಂಡ್ DJI. Insta360 ಕೂಡ ಚೆನ್ನಾಗಿದೆ, ಅದರಲ್ಲೂ ಇವಾಗ ಹೊಸ ಮೈಕ್ ಬಿಟ್ಟಿದ್ದಾರೆ, ಅವರು ಇನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ನಾನು ಎಕ್ಸ್ಪರ್ಟ್ ಏನಲ್ಲ, ಆದ್ರೂ ಹೇಳ್ತಿದ್ದೀನಿ, ಗೋ ಫಾರ್ DJI. ಫಸ್ಟಿಗೆ ಏನಂದರೆ ನಿಮಗೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ, ಆ ಕ್ಯಾಮ್ರಾ ತಗೋಬೇಕು, ಆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಬೇಕು, ಆ ಮೈಕ್ ತಗೋಬೇಕು, ಈ ಮೈಕ್ ತಗೋಬೇಕು ಅಂತ ಎಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ನನಗಷ್ಟು ಬಜೆಟ್ ಇರಲಿಲ್ಲ. ಕ್ಯಾಮ್ರಾಗಂತೂ ಇನ್ವೆಸ್ಟ್ ಮಾಡಿದೆ, ಒಳ್ಳೆ ವಿಜುವಲ್ಸ್ ಇರಲಿ ಅಂತೇಳಿ. ಬಟ್ ಮೈಕಿಗೆ ಅಷ್ಟು ಬಜೆಟ್ ಇರಲಿಲ್ಲ. Insta360 ಏನೋ ತಗೊಬಿಟ್ಟೆ, ಬಜೆಟೆಲ್ಲ ಅದರಲ್ಲೇ ಇನ್ವೆಸ್ಟ್ ಮಾಡಿದ್ದೆ. ಸೊ ನೆಕ್ಸ್ಟ್ ಮೈಕಿಗೆ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಬಜೆಟ್ ಇರಲಿಲ್ಲ. ಬೇಸಿಕ್ ಮೈಕ್ ಅದು 1000 ಒಳಗೆ ಸಿಕ್ಬಿಡುತ್ತೆ. ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಮೈಕಲ್ಲೆಲ್ಲ ಹೆಲ್ಮೆಟಲ್ಲೆಲ್ಲ ಸೆಟಪ್ ಮಾಡಿದ್ದೀನಿ. ಡೀಸೆಂಟ್ ಕ್ವಾಲಿಟಿ ಆಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಬೇರೆ ಮೈಕ್ ಕೂಡ ಇತ್ತು, ಆದರೆ ನನಗೆ ಮೈಕ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ಐಡಿಯಾ ಇರಲಿಲ್ಲ. ದೊಡ್ಡ ಯೂಟ್ಯೂಬರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಏನು ಹೇಳ್ತಾರೆ, ಕ್ಯಾಮ್ರಾ ಸ್ವಲ್ಪ ಡೀಸೆಂಟ್ ಕ್ವಾಲಿಟಿ ತಗೊಂಡು ಮೈಕ್ ಸ್ವಲ್ಪ ಹೈಯರ್ ಕ್ವಾಲಿಟಿ ತಗೊಂಡ್ರೆ ಜನರಿಗೆ ಆಡಿಯೋಸ್ ಎಲ್ಲ ಚೆನ್ನಾಗಿ ಕೇಳಿಸುತ್ತೆ. ಆಡಿಯೋನ ನೀವು ಪೋಸ್ಟ್ ಪ್ರೊಡಕ್ಷನಲ್ಲಿ ಅಷ್ಟು ಎಡಿಟ್ ಮಾಡೋಕ್ಕಾಗಲ್ಲ. ವಿಡಿಯೋನ ಬೇಕಂದರೆ ಕಲರ್ ಗ್ರೇಡ್ ಮಾಡಿ, ಎನ್ಹ್ಯಾನ್ಸ್ ಮಾಡಿ, ಪ್ರೊಡ್ಯೂಸ್ ಮತ್ತು ರೀಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಬಟ್ ಆಡಿಯೋನ ಅಷ್ಟು ಪೋಸ್ಟ್ ಪ್ರೊಡಕ್ಷನಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಐ ರೆಕಮೆಂಡ್ ಎ ಗುಡ್ ಮೈಕ್. ರಿಸರ್ಚ್ ಮಾಡಿ, ನಾನು ಹೇಳಿದ್ದೆ ಪ್ರಾಡಕ್ಟ್ ತಗೋಬೇಕು ಅಂತ ಏನಿಲ್ಲ, ಇದೊಂದು ಅನ್ಬಯಸ್ಡ್ ವಿಡಿಯೋ ಅಲ್ಲ. ರಿಸರ್ಚ್ ಮಾಡಿ ಯಾವ್ದು ಇಷ್ಟ ಆಗುತ್ತೆ, ಹೈ ಎಂಡ್ ಮೈಕ್ ಬಜೆಟ್ ಇದ್ರೆ ಹೈ ಎಂಡ್ ಮೈಕ್ ತಗೊಳ್ರಿ. ಯೂಶಲಿ ವೈರ್ಲೆಸ್ ಮೈಕ್ ಎಲ್ಲ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ವೈರ್ಲೆಸ್ ಮೈಕ್ ಅಂದ್ರೆ ಚಾರ್ಜ್ಗೆ ಇಡಬೇಕು, ವೈರ್ಲೆಸ್ಲಿ ಎಲ್ಲರೂ ಪ್ಲೇಸ್ ಮಾಡಬೇಕು. ರೈಡ್ ಮಾಡ್ಬೇಕಾದ್ರೆ ಬಂಪ್ಸ್ ಬರುತ್ತೆ, ರೋಡಲ್ಲಿ ಪಾಟೋಲ್ಸ್ ಇರುತ್ತೆ, ಅದರಲ್ಲಿ ಹೋದಾಗೆಲ್ಲ
ವೈಬ್ರೇಷನ್ಸ್ ಆಗುತ್ತೆ, ಅವಾಗ ಮೈಕ್ ಉದ್ರೋಗೋದು ಕಳೆದೋಗೋದು ಆ ಥರ ಎಲ್ಲ ಆಗ್ತಿರುತ್ತೆ. ಬೆಸ್ಟ್ ಏನಂದರೆ ವೈರ್ಡ್ ಮೈಕೆ ತಗೊಳ್ರಿ. ಒಂದು ₹1,000 ಒಳಗೆ ಮೋನೋ ಅಂತ ಹೇಳಿದ್ನಲ್ಲ, ಆ ಬ್ರ್ಯಾಂಡಿನ ಮೈಕ್ ತಗೊಳ್ರಿ. ನಾನು ಅದೇ ಯೂಸ್ ಮಾಡೋದು. ಬೇರೆ ಬ್ರ್ಯಾಂಡು ಇದ್ದಾವೆ, ಆದರೆ ಅದಕ್ಕೆ ಬ್ಯಾಟ್ರಿ ಬೇಕು. ಸೊ ಇದಕ್ಕೆ ಬ್ಯಾಟ್ರಿ ಬೇಡ, ಕ್ಯಾಮ್ರಾಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಅಡಾಪ್ಟರಿಂದ. ಸ್ಟಾರ್ಟಿಂಗ್ ಔಟ್ ನಿಮಗೆ ಮೈಕ್ ತಗೊಂಡ್ರಿ, ಕ್ಯಾಮ್ರಾ ತಗೊಂಡ್ರಿ. ಇವಾಗ ಕ್ಯಾಮ್ರಾ, ಮೈಕ್ ಅದನ್ನೆಲ್ಲ ಮೌಂಟ್ ಮಾಡೋಕ್ಕೆ ಆಕ್ಸೆಸರೀಸ್ ಬೇಕು. ಸೊ ಆಕ್ಸೆಸರೀಸ್ನ ನೀವು ಥರ್ಡ್ ಪಾರ್ಟಿ ಆಕ್ಸೆಸರೀಸ್ ಎಲ್ಲ ಅವೈಲಬಲ್ ಇರುತ್ತೆ. ಅಫಿಷಿಯಲ್ ಆಕ್ಸೆಸರೀಸ್ ಅಂದರೆ ನನಗೆ ಒಂದು ಅಡಾಪ್ಟರ್, ಮೌಂಟಿಂಗ್ ಅಡಾಪ್ಟರ್ ಕೊಟ್ಟಿದ್ರು Insta360 ಕಡೆಯಿಂದ. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಅದು ಬಿಟ್ಟರೆ ಥರ್ಡ್ ಪಾರ್ಟಿ ಆಕ್ಸೆಸರೀಸ್ ಎಲ್ಲ ಬೈ ಮಾಡಿ ಹೆಲ್ಮೆಟ್ನ ಸೆಟಪ್ ಮಾಡಿದ್ದೆ. ಹೆಲ್ಮೆಟ್ ಬಗ್ಗೆ ಮಾತಾಡೋದಾದರೆ ಒಳ್ಳೆ ಸೇಫ್ ಆಗಿರೋ ಹೆಲ್ಮೆಟ್ ಚೂಸ್ ಮಾಡಬೇಕು. ASI.ECE ಈ ಸರ್ಟಿಫಿಕೇಶನ್ಸ್ ಇರೋನ, ಮಿನಿಮಮ್ ಸರ್ಟಿಫಿಕೇಶನ್ಸ್ ಇರೋ ಹೆಲ್ಮೆಟ್ ಯಾರು ಚೂಸ್ ಮಾಡಲೇಬೇಕು. ಹೆಲ್ಮೆಟ್ ಚೂಸ್ ಮಾಡಬೇಕಾದ್ರೆ ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಇದೇ ಬ್ರ್ಯಾಂಡ್ ನಿಮ್ಮ ಲೈಫ್ನ ಸೇವ್ ಮಾಡುತ್ತೆ ಆ ಥರ ಏನೂ ಇರೋದಿಲ್ಲ. ರಿಸರ್ಚ್ ಮಾಡಿ ನಿಮ್ಮ ಬಜೆಟಲ್ಲಿ ಯಾವುದು ಸೇಫ್ ಆಗಿರೋ ಹೆಲ್ಮೆಟ್, ಯಾವುದು ಸರ್ಟಿಫಿಕೇಶನ್ಸ್ ಜಾಸ್ತಿ ಇರುತ್ತೆ ಆ ಥರ ಹೆಲ್ಮೆಟ್ನ ಪರ್ಚೇಸ್ ಮಾಡಿ. ಸೊ ನಾನು ಯೂಸ್ ಮಾಡೋ ಹೆಲ್ಮೆಟ್ ಬಂದುಬಿಟ್ಟು ಆಕ್ಸರಿಂದು. ಸೊ ನೋಡ್ತಿರ್ಬೋದು, ಇದು ಒಂಥರ ಲಿಮಿಟೆಡ್ ಎಡಿಷನ್ ಅಂತೇಳಿ ತಗೊಂಡಿದ್ದೆ. ಆದರೆ ಇದೇ ಲಿಮಿಟೆಡ್ ಎಡಿಷನ್ ಹೆಲ್ಮೆಟ್ ಭಾಳ ಜನ ಹತ್ರನೂ ಇದೆ. ಒಂಥರ ಮಾರ್ಕೆಟಿಂಗ್ ಗಿಮಿಕ್ಸ್ ಅನ್ಬೋದು ಇವೆಲ್ಲ. ಒಂದು ಪಾಯಿಂಟ್ ಹೇಳೋದು ಮರ್ತೋದೆ, ನೀವು ಮೈಕ್ ಬೈ ಮಾಡಿದಾಗ ನೀವು ಯೂಸ್ ಮಾಡೋ ಮೈಕ್ TRS ಜಾಕ್ ಇರೋ ಮೈಕ್ನ ಪರ್ಚೇಸ್ ಮಾಡ್ರಿ. ಅದು ಇರಲಿಲ್ಲ ಅಂದರೆ ಒಂದು ಅಡಾಪ್ಟರ್ ಬರುತ್ತೆ ಈ ಥರ. ಇದು ಬಂದ್ಬಿಟ್ಟು TRS ಅಡಾಪ್ಟರ್ ಅಂತ ಹೇಳ್ತಾರೆ. TRS ಅಂದರೆ ಟಿಪ್ ರಿಂಗ್ ಸ್ಲೀವ್ ಅಂತೇಳಿ. ಈ ಥರ ಅಡಾಪ್ಟರ್ನ ಬೈ ಮಾಡಿದ್ರೆ ಕ್ಯಾಮ್ರಾ ಜೊತೆ ವರ್ಕ್ ಆಗುತ್ತೆ. ಇದೊಂದು ನೆನ್ಪಿಟ್ಕೋಬೇಕು ಪರ್ಚೇಸ್ ಮಾಡಿದಾಗ ಮೈಕ್ನ. ನಿಮ್ಮ ವಿಡಿಯೋಸ್ ತುಂಬ ಅಪೀಲಿಂಗ್ ಆಗಿರಬೇಕು ಮತ್ತು ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂದರೆ ನಿಮಗೆ ಕ್ಯಾಮ್ರಾ ಮೌಂಟ್ಸ್ ಕೂಡ ಅವಶ್ಯಕತೆ ಆಗುತ್ತೆ. ಹೆಲ್ಮೆಟ್ ಮೌಂಟ್ ಅಂತೂ ಬೇಸಿಕ್ ಬೇಕೇ ಬೇಕು. ಹ್ಯಾಂಡಲ್ ಬಾರ್ ಮೌಂಟ್ಸ್ ಅಂತೆ, ಫುಟ್ ಪೆಗ್ ಈಗ ಮೌಂಟ್ ಮಾಡೋದು, ಬ್ಯಾಕ್ ಹ್ಯಾಂಡಲ್ ಮೇಲೆ ಮೌಂಟ್ ಮಾಡೋದು, ಆ ಥರ ಆಕ್ಸೆಸರೀಸ್ ಎಲ್ಲ ಬೇಕಾಗ್ಬೋದು. ಅದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೇಳೋ ಸ್ಟೋರಿ ಯಾವ ಥರ ನೀವು ಕನ್ವೆ ಮಾಡ್ಬೇಕಂತ ಇರ್ತೀರಾ ಆ ಪ್ರಕಾರನ ನಿಮ್ಮ ಆಕ್ಸೆಸರೀಸ್ನೆಲ್ಲ ಬೈ ಮಾಡಿರಿ. ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ಮೈಕ್ ಇದೆ, ಆಕ್ಸೆಸರೀಸ್ ಇದೆ, ಮೌಂಟ್ಸ್ ಇದೆ. ಸೊ ಇವೆಲ್ಲ ಇದೆ, ವಿಡಿಯೋನ ಶೂಟ್ ಮಾಡಿದ್ರಿ. ಇವಾಗ ವಿಡಿಯೋನೆಲ್ಲ ಕಂಬೈನ್ ಮಾಡಬೇಕು, ಒಂಥರ ವಿಜುವಲಿ ಅಪೀಲಿಂಗ್ ಆಗಿರೋ ವಿಡಿಯೋನ ಪ್ರೊಡ್ಯೂಸ್ ಮಾಡಬೇಕು ನೀವು. ಸೊ ಅದಕ್ಕೆ ನಿಮಗೆ ಒಂದು ಒಳ್ಳೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಕಲಿಬೇಕಾಗುತ್ತೆ. ಇನಿಷಿಯಲಿ ಫ್ರೀ ಅಂದರೆ ಡಾವಿನ್ಸಿ ರಿಸಾಲ್ವ್ ಇದೆ. ಸೊ ಡಾವಿನ್ಸಿ ರಿಸಾಲ್ವಲ್ಲಿ ಫ್ರೀ ವರ್ಷನ್ ಬಿಟ್ಟಿದ್ದಾರೆ, ಅದು ಮೊದಲಿಂದನೂ ಇದೆ. ಸೊ ಅದನ್ನ ಕಲಿತು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಬೇಕು ಅಂದರೆ ಅದರಲ್ಲೇ ಪೇಯ್ಡ್ ವರ್ಷನ್ ಕೂಡ ಇದೆ. ಡಾವಿನ್ಸಿ ರಿಸಾಲ್ವೇ ಬೇಕಂತ ಏನಿಲ್ಲ, ಡಾವಿನ್ಸಿ ಪ್ರೀಮಿಯರ್ ಪ್ರೋನ ಯೂಸ್ ಮಾಡ್ಬೋದು. ನೀವು ಮ್ಯಾಕಲ್ಲಿದ್ದರೆ ಫೈನಲ್ ಕಟ್ ಪ್ರೋ ಆ ಥರ ಎಲ್ಲ ಸಾಫ್ಟ್ವೇರ್ಗಳಿದೆ. ಮೊಬೈಲಲ್ಲೇ ಎಡಿಟ್ ಮಾಡ್ತೀರಾ ಅಂದರೆ ಮೊಬೈಲಲ್ಲೂ ಎಡಿಟ್ ಮಾಡ್ಬೋದು. ಮೊಬೈಲಲ್ಲೂ ತುಂಬ ಸಾಫ್ಟ್ವೇರ್ಸ್ ಆ್ಯಪ್ಸ್ಗಳಿದೆ. ಇವಾಗಂತೂ ತುಂಬ ಆಪ್ಷನ್ಸ್ಗಳಿದೆ ಎಡಿಟ್ ಮಾಡೋದಕ್ಕೆ. ಆದರೆ ನೀವು ಎಡಿಟ್ ಮಾಡೋ ರೀತಿ ಚೆನ್ನಾಗಿರಬೇಕು, ಜನರಿಗೆ ಇಷ್ಟ ಆಗಬೇಕು ಮತ್ತು ನಿಮಗೆ ಇಷ್ಟ ಆಗಬೇಕು ಫಸ್ಟು. ಸೊ ನೀವು ಕ್ಯಾಮ್ರಾ ಬೈ ಮಾಡಬೇಕಾದ್ರೆ ಸ್ಪೆಕ್ ಶೀಟ್ನ ಒಂದನ್ನೇ ಕನ್ಸಿಡರ್ ಮಾಡಬೇಡ್ರಿ. ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಯಾವ ಥರ ಕ್ಯಾಮ್ರಾ ಬೇಕು, ಯಾವ ಥರ ಕ್ವಾಲಿಟಿ ನೀವು ಪ್ರೊಡ್ಯೂಸ್ ಮಾಡ್ಬೇಕಂತ ಇದ್ದೀರಾ. ಈಗಿನ ಕ್ಯಾಮ್ರಾಸಲ್ಲೆಲ್ಲ 4K ಅಂತೂ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಆ್ಯಕ್ಚುಲಿ ನಾವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ನೆಲ್ಲ ಪ್ಲೇ ಆಗೋದೆಲ್ಲ 1080p ಅಲ್ಲೇ. ಜಾಸ್ತಿ ಜನ ಯಾರು 4K ಅಂತೂ ನೋಡಲ್ಲ, ಜಾಸ್ತಿ ಡಾಟಾ ಕನ್ಸ್ಯೂಮ್ ಆಗುತ್ತೆ 4K ಅಲ್ಲಿ. 4K ಅಲ್ಲಿ ಶೂಟ್ ಮಾಡಿದ್ರೆ ಸಾಕಾಗುತ್ತೆ. ಇಂಡಿಯನ್ ಎಲೆಕ್ಟ್ರಿಸಿಟಿ ಫ್ರೀಕ್ವೆನ್ಸಿ ಏನಿರುತ್ತೆ ಅದು 50 ಹರ್ಟ್ಸಿಗೆ ಲಾಕ್ ಆಗಿರುತ್ತೆ. ಯೂಶಲಿ 25 FPS, 50 FPS, 100 FPS ಇಷ್ಟರಲ್ಲಿ ಶೂಟ್ ಮಾಡಿರಿ. ಯಾಕಂದರೆ ಅವಾಗ ಲೈಟ್ ಫ್ಲಿಕ್ಕರ್ ಆಗೋದು ಆ ಥರ ಏನೂ ಆಗಲ್ಲ. ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಜೊತೆಗೆ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಇನ್ಫಾರ್ಮೇಷನ್ ಬೇಕು, ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಇಲ್ಲ DM ಮಾಡಿರಿ. ನಾನು ಆ ಥರ ವೀಡಿಯೋಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.